ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿ ಎಮ್ ಫ್ಯೂಷನ್ ವರ್ಲ್ಡ್. ನಾನಿವತ್ತಿಲ್ಲಿ ಸಿಂಪಲ್ಲಾಗಿ ಪಾಲಕ್ ಸೊಪ್ಪಿನ ಸಾರು ಕುಕ್ಕರ್ನಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲನೇದಾಗಿ ಟೀ ಗ್ಲಾಸಷ್ಟು ಇರೋ ಗ್ಲಾಸ್ನಲ್ಲಿ ಬೇಳೆ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ 3 ಹಸಿಮೆಣಸಿನ್ಕಾಯಿ ಮತ್ತು ಗಾರ್ಲಿಕ್, ಆಮೇಲೆ 2 ಕಟ್ಟು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಕಟ್ ಮಾಡಿ ತುಂಬ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 3 ಟೊಮೊಟೊನ ಹಾಕೋತಿದ್ದೀನಿ. ಇಲ್ಲಿ ಇದಿಷ್ಟು ಹಾಕ್ಕೊಂಡು ಒಂದು 3 ಗ್ಲಾಸಷ್ಟು ನೀರು, ನೀವು ಬೇಳೆ ಎಷ್ಟು ತೊಗೊಂಡಿರ್ತೀರ ಅದೇ ಗ್ಲಾಸ್ನಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಂಡು ಒಂದು 5 ವಿಸಲು ಕುಕ್ಕರ್ ಕೂಗಿಸ್ಕೋಬೇಕು. ಆಮೇಲೆ ಇದು ನೋಡಿ ಈ ಥರ ಚೆನ್ನಾಗಿ ಬೆಂದಿರುತ್ತೆ ಒಂದು 5 ವಿಸಲ್ ಅದಕ್ಕೆ ತಕ್ಷಣ. ಸೊ ಇದನ್ನು ಏನು ಮಾಡಬೇಕು ಅಂದರೆ ಇದನ್ನು ನೀವೀಗ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ಸೊ ನೀರನ್ನ ಒಂದು ಸ್ವಲ್ಪ ಸೋದಿಸ್ಕೊಂಡು ಅದು ಸಪ್ರೇಟಾಗಿ ಇಟ್ಕೊಳ್ಳಿ. ಸೊ ಸಪ್ರೇಟಾಗಿ ಇಟ್ಟಿದ್ಮೇಲೆ ಒಂದು ಮ್ಯಾಶರ್ ತೊಗೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಡಿ. ಅದು ಮ್ಯಾಶರ್ ಇಲ್ಲಾಂದರೆ ಹಂಗೇನೋ ಸ್ಮ್ಯಾಶ್ ಮಾಡ್ಬೋದು, ಇಲ್ಲಾಂದರೆ ಮಿಕ್ಸರ್ಲಿ ಹಾಕ್ಕೋಬೋದು. ಸೊ ಈಗ ನೆಕ್ಸ್ಟ್ ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಜೊತೆಗೆ ಈರುಳ್ಳಿ ಮತ್ತು ಟರ್ಮರಿಕ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ. ಅದಾದಮೇಲೆ 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಸ್ವಲ್ಪ ಕುದೀಲಿ ಅದು. ಅದಾದಮೇಲೆ ಈಗ ನೀವೇನು ಸ್ಮ್ಯಾಶ್ ಮಾಡ್ಕೊಂಡಿರ್ತೀರ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಜೊತೆಗೆ ನೀರು ಏನು ಸಪ್ರೇಟ್ ಮಾಡಿಟ್ಟಿರ್ತೀರ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಿ. ಸೊ ಇದು ಇಷ್ಟೇ ಇರೋದು ಪಾಲಕ್ ಸೊಪ್ಪಿನ ಸಾರು. ಸೊ ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು. ತುಂಬ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಳ್ಬೋದಾದ ಸಾಂಬಾರು. ಹೇಗಿದೆ ಅಂತ ಹೇಳಿ